ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇದು ಯುಗಾದಿ ಹಬ್ಬದ ವ್ಲಾಗ್. ಏನು ಸ್ವಾತಿ ಇವಾಗ ಆಗ್ತಾಯಿದ್ದೀರಾ ಅಂತ ಕೇಳ್ಬೋದು. ತುಂಬ ಲೇಟ್ ಆಗೋಯಿತು, ಸಾರಿ. ನಾನು ಒಂದು 3-4 ಡೇಸ್ ಬ್ಯಾಕೆ ಹಾಕೋಣ ಅಂದ್ಕೊಂಡೆ. ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಬೇಜಾರು ಮಾಡ್ಕೊಬೇಡಿ, ಇಷ್ಟು ಲೇಟ್ ಆಯಿತು ಅಂತ. ಆ್ಯಂಡ್ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಜನ ಕೇಳ್ತಾಯಿದ್ರಿ, ಸ್ವಾತಿ ಯಾಕೆ ಅರ್ಧ ಹಾಕಿದ್ರೆ ಇನ್ನು ಅರ್ಧ ಹಾಕಲೇ ಇಲ್ಲ ಅಂತ. ನಾನು ಎಡಿಟ್ ಮಾಡಿಟ್ಟಿದ್ದೆ, ಬಟ್ ಆಗಲೇ ಇಲ್ಲ. ಸೊ ಆ್ಯಂಡ್ ಬೆಳಗ್ಗೆ ಪೂಜೆ ಮಾಡೋಕ್ಕೆಲ್ಲ ವೀರನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಹೂವು ಹಾಕಿ ರೆಡಿ ಮಾಡ್ತಾಯಿದ್ದೆ. ಅದ್ರ ಮಧ್ಯ ನಮ್ಮ ಮನೇಲಿ ಸ್ವಲ್ಪ ನೀರು ಪ್ರಾಬ್ಲಮ್. ನಮ್ಮ ಮನೇಲಿ ಏನು, ಬೆಂಗಳೂರಲ್ಲಿ ಎಲ್ಲ ಕಡೆ ನೀರು ಪ್ರಾಬ್ಲಮ್ಮೇ. ಸೊ ನಮ್ಮ ಮನೇಲೂ ಕೂಡ ಸ್ವಲ್ಪ ನೀರು ಪ್ರಾಬ್ಲಮ್ ಆಗಿತ್ತು. ಸೊ ನೀವು ಒಬ್ಬರು ಸ್ನಾನ ಮಾಡಿ ರೆಡಿ ಮಾಡಿರಲಿಲ್ಲ. ನನಗೂ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಅಷ್ಟೊತ್ತಿಗೆ ಸಾರಿಗೆ ಸ್ವಲ್ಪ ಮಾಡಿಬಿಡೋಣ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಮಾಡ್ಕೊಂಬಂದೆ. ಆ್ಯಂಡ್ ಇವನಿದ್ದಾನಲ್ಲ, ಅವನು ದೊಡ್ಡ ತೀಟೆ ಆಗಿಬಿಟ್ಟಿದ್ದಾನೆ. ಅವನು ಹೆಂಗೋ ನಿಭಾಯಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸಖತ್ತು ಕ್ಯೂಟಾಗಿ ಏನಾದ್ರು ಮಾಡ್ತಾಯಿರ್ತಾನೆ. ಒಂಥರ ಖುಷಿನೂ ಅನಿಸುತ್ತೆ, ಬಟ್ ಅಷ್ಟೇ ಸುಸ್ತು ಅನಿಸ್ಬಿಡುತ್ತೆ ಈ ಥರ ಟೈಮಲ್ಲಿ. ಅಡುಗೆ, ಪೂಜೆ, ಅವ್ನು ನೋಡ್ಕೊ, ಅವನ್ನ ರೆಡಿ ಮಾಡು, ನಾವು ರೆಡಿಯಾಗು ಅಂತ ಎಲ್ಲ ಒಂದೇ ಸತಿ ಆದಾಗ ಸಖತ್ ಸುಸ್ತು ಅನಿಸುತ್ತೆ. ಸೊ ಅದಕ್ಕೇ ನನಗೆ ಲೋ ಬಿ ಪಿ ಥರ ಆಗೋಯಿತು. ಬೇರೆ ಟೈಮಲ್ಲಿ ಅಷ್ಟಾಗಿ ನನಗೆ ಲೋ ಬಿ ಪಿ ಅಂತ ಅನಿಸಲ್ಲ. ಈ ಥರ ಯಾವಾಗಾದ್ರು ಅದರಲ್ಲೂ ಏನೂ ತಿಂದೆ ಮಾಡಿದೆ ಏನಾದ್ರು ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಹೋದಾಗ ನನಗೆ ಅನಿಸ್ಬಿಡುತ್ತೆ. ಆ್ಯಂಡ್ ಇವಾಗ ತುಂಬ ಜನ, ನೀವು ಲಾಸ್ಟ್ ವಿಡಿಯೋದಲ್ಲಿ ನನಗೆ ಐರನ್ ಡಿಫಿಷಿಯನ್ಸಿ ಇದೆ ಅಂತ ಹೇಳಿದಾಗೆ ತುಂಬ ಟಿಪ್ಸ್ ಕೊಟ್ರಿ. ನಾನು ಟ್ರೈ ಮಾಡ್ತೀನಿ, ಯಾವ್ದು ವರ್ಕ್ ಆಗುತ್ತೆ ಏನು ಅಂತ ನಾನು ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ. ಯಾರಿಗಾರು ನನ್ನ ಥರನೇ ಲೋ ಬಿ ಪಿ, ಐರನ್ ಡಿಫಿಷಿಯನ್ಸಿ ಇದೆ ಅಂದರೆ ಆ ವಿಡಿಯೋದಲ್ಲಿ ಒಂದಷ್ಟು ಜನ ಟಿಪ್ಸ್ ಕೊಟ್ಟಿದ್ದಾರೆ. ಸೊ ನೀವು ನೋಡಿ, ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ನೀವು ಅದನ್ನು ಫಾಲೋ ಮಾಡ್ಬೋದು. ಆ್ಯಂಡ್ ಫೈನಲಿ ಸುನಿ ಕೂಡ ಸ್ನಾನ ಮಾಡಿಕೊಂಡು ಬಂದರು. ಆ್ಯಂಡ್ ನಾವು ಪೂಜೆ ಮಾಡ್ತಾಯಿದ್ವಿ. ರೆಡಿ ಏನೂ ಆಗಲಿಲ್ಲ, ಆಯಿತಾ. ಜ್ಯುವೆಲ್ರಿ ಎಲ್ಲ ಎತ್ತಿ ಇಟ್ಕೊಂಡಿದ್ದೆ. ಆ್ಯಂಡ್ ಮೇಕಪ್ ಕೂಡ ಒಂಚೂರು ಏನೂ ಮಾಡಲಿಲ್ಲ ದಿನ. ಹಂಗೇ ಸರಿ ಆಯಿತು. ಅಯ್ಯೋ ನಿಜ ಎನರ್ಜಿನೂ ಇರಲಿಲ್ಲ, ಆಮೇಲೆ ಮೂಡೂ ಇರಲಿಲ್ಲ. ನನಗೆ ಕುತ್ಕೊಂಡ್ರೆ ಸಾಕು ಅನ್ನಿಸ್ತಾಯಿತ್ತು. ಬಟ್ ಅಡುಗೆ ಏನೂ ಆಗಿರಲಿಲ್ಲ. ಸಾರು ಬಂದು ಇಟ್ಟಿದ್ದೆ ಅಷ್ಟೇ. ಹಬ್ಬದ ಅಡುಗೆ ಏನೂ ಮಾಡಿರಲಿಲ್ಲ. ಒಬ್ಬಿಟ್ಟು ನಾನು ಆಚೆಯಿಂದ ತರಿಸಿದ್ದೆ. ಒಬ್ಬಿಟ್ಟೆಲ್ಲ ಮಾಡ್ತೀನಿ ಅಂದರೆ ಇನ್ನೂ ನನಗೆ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಆರಾಮಾಗೆ ಅಡುಗೆ ಮಾಡ್ಕೊಳ್ಳೋಣ. ಆ್ಯಂಡ್ ವೀರಿಗೂ ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದ. ಅವನಿಗೂ ಬೇಗ ನಿದ್ದೆ ಬರೋ ಥರ ಇತ್ತು. ಅವ್ನನ್ನ ಮಲಗಿಸ್ಬಿಟ್ಟು ಆಮೇಲೆ ನೆಮ್ಮದಿಯಾಗೆ ನಾನು ಅಡುಗೆ ಐಟಮ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಅಡುಗೆ ಕೆಲಸನ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಲೇಟ್ ಆದರೂ ನಾನು ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಮಾತಾಡಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಕೆಟ್ಟ ಚಟಗಳಿದ್ದರೆ ಅದನ್ನೆಲ್ಲ ದೂರ ಮಾಡಿ ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ ಲೈಫಲ್ಲಿ. ಆ್ಯಂಡ್ ನಿಮ್ಮನ್ನ ಯಾರು ಪ್ರೀತಿಸ್ತಾರೆ ನೋಡಿ, ಅವ್ರ ಜೊತೆ ಪ್ರೀತಿಯಿಂದ ಸಂತೋಷವಾಗಿ ಬದುಕಿ ಬಾಳಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ತೀನಿ. ಆ್ಯಂಡ್ ವಿಷಸ್ನ ತಿಳಿಸ್ತೀನಿ. ಆ್ಯಂಡ್ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಇಲ್ಲ ಅಲ್ವಾ. ಆ್ಯಂಡ್ ಎಲ್ಲರೂ ಹಬ್ಬದ ಅಡುಗೆಗಳನ್ನ ಮಾಡಿದ್ರ. ಆ್ಯಂಡ್ ಈ ಸತಿ ನಾವು ಹೊಸ್ದಾಡ್ಗೂ ಕೂಡ ಏನು ಅಷ್ಟು ಮಾಡಲಿಲ್ಲ, ಸುಮ್ಮನೆ ಮನೆಯಲ್ಲಿ ಸ್ವಲ್ಪ ಮಾಡ್ಕೊಂಡು ತಿಂದಿದ್ದಷ್ಟೇ. ಅದು ಕೂಡ ನಾನು ವ್ಲಾಗ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಈ ತಿಂಗಳಂತೂ ನಾನು ಅಷ್ಟು ವೀಡಿಯೋಸೇ ಹಾಕಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋಣ, ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ. ಆ್ಯಂಡ್ ಎಲ್ಲರೂ ಟ್ರಿಪ್ ಹೋಗಿ ಬರೋಣ ಅಂತ ಕೂಡ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಒಂಥರ ಮನೇಲೇ ಇದ್ದು ತಲೆ ಕೆಟ್ಟೋಗ್ಬಿಟ್ಟಿದೆ ಹಾಗಾಗಿ. ಆ್ಯಂಡ್ ಫೈನಲಿ ನಮ್ಮ ಪೂಜೆ ಮಾಡೋಕ್ಕೆ ರೆಡಿ. ಆ್ಯಂಡ್ ಹಾಗೆ ಒಂದು ಮಾತು ಹೇಳಬೇಕು ಅನ್ನಿಸ್ತಾಯಿದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದ್ದೆ. ಅದನ್ನು ನೋಡಿ ನನಗೆ ನನ್ನ ಮಾತೇ ಯಾರೋ ಹೇಳಿದ್ದಾರೆ ಅಂತ ಅನ್ನಿಸ್ತಾಯಿತ್ತು. ಏನಂದರೆ, ನಾನು ದುಡ್ಡು ನೋಡಿ ಮದುವೆ ಆಗಿಲ್ಲ, ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಅಂತ. ಯಾಕೆ ಹಂಗೆ ಅನ್ನಿಸ್ತಾ ಇದೆ ಅಂದರೆ, ನೀವು ನನ್ನ ಲವ್ ಸ್ಟೋರಿ ಎಲ್ಲ ಕೇಳಿದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲನೇ ನೀವು ತುಂಬ ಹಳೆಯಿಂದ ನನ್ನ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ. ಸುನಿ ನಾನು ಮದುವೆ ಆದಾಗ ಸೀಟ್ ಮನೇಲಿದ್ದರು. ನಾವು ಕೂಡ ಸೀಟ್ ಮನೆಯಿಂದ ಆವಾಗ ತಾನೇ 2 ಬೆಡ್ರೂಮ್ಗೆ ಶಿಫ್ಟ್ ಆಗಿದ್ವಿ, ಆಯಿತಾ. ನಾನು ಆಲ್ಮೋಸ್ಟ್ ಒಂದು 20 ವರ್ಷ ನಾನು ಸೀಟ್ ಮನೆಯಲ್ಲೇ ಕಳೆದಿರೋದು. ಆ್ಯಂಡ್ ಸುನಿ ಕೂಡ ನಾನು ಮದುವೆ ಆಗೋವರೆಗೂ ಸೀಟ್ ಮನೆಯಲ್ಲೇ ಇದ್ದರು. ಅಲ್ಲಿಂದ ಇವತ್ತುವರೆಗೂ ನಮ್ಮ ಗ್ರೋತ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ತುಂಬ ಪ್ರಪೋಸಲ್ ಬರ್ತಾಯಿತ್ತು. ನಮ್ಮ ಅಪ್ಪನ ಕೇಳೋರು, ಒಂದಷ್ಟು ಮನೆ ಬಾಡಿಗೆ ಬರೋರೆಲ್ಲ ಇದ್ದರು. ಅವರೆಲ್ಲ ಬಂದು ಕೇಳಿದರು. ನಮ್ಮಪ್ಪ ಇಲ್ಲ, ಅವಳು ಇನ್ನೂ ಓದ್ತಾ ಇದ್ದಾಳೆ, ಚಿಕ್ಕವಳು ಅಂತಲೇ ಇದ್ದರು. ಮದುವೆ ಮಾಡೋ ಯಾವ ಥರ ಪ್ಲ್ಯಾನು ಇರಲಿಲ್ಲ. ಆಮೇಲೆ ನನಗೆ ಸುನಿ ನೋಡಿ ಆ್ಯಂಡ್ ಅವರ ಗುಣ ನೋಡಿ ಆ್ಯಂಡ್ ಅವರೆಷ್ಟು ಕೇರ್ ಆ್ಯಂಡ್ ಲವಿಂಗ್ ನೋಡಿ ನನಗೆ ಇಂಪ್ರೆಸ್ ಆಗಿ
ಮದುವೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ವ್ಲಾಗಲ್ಲಿ, ವೆಯ್ಟ್ ಮಾಡಿ. ಈ ಸತಿ ಹೂವು ಕೂಡ ಅಷ್ಟೇ ಒಂದು ಮಲ್ಲಿಗೆ ದಿಂಡು ತೊಗೊಂಡು ಅದ್ರಲ್ಲಿ ಹಾರ ಮಾಡಿ ಹಾಕಿದ್ದೆ. ಆ್ಯಂಡ್ ಸಿಂಪಲ್ ಆ್ಯಂಡ್ ಕ್ಯೂಟ್ ಪೂಜೆ ಅಷ್ಟೇ. ಆ್ಯಂಡ್ ಹೇಗಿತ್ತು ನಮ್ಮ ಮನೆ ಹಬ್ಬ, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸ್ಕೊಡಿ ಆಯಿತಾ. ಆಮೇಲೆ ಬೇವು ಬೆಲ್ಲ ತಿಂದು ವೀರುಗೆ ಸ್ವಲ್ಪ ಬೆಲ್ಲ ಅದ್ರ ಮೇಲೆ ಒಂದು ಚೂರು ಕೊಟ್ಟೆ. ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಏನೋ ಅಂತ. ಯಾಕಂದರೆ ನನಗೇ ಕಹಿ ಟಾಲ್ರೇಟ್ ಮಾಡೋಕ್ಕಾಗಲ್ಲ, ನಾನೇ ತಿನ್ನಲ್ಲ, ನಂಗೆ ಹಾಗಲಕಾಯಿ ಅದೆಲ್ಲ ಆಗೋದೇ ಇಲ್ಲ, ನಮ್ಮ ಮನೇಲಿ ಮಾಡೋದೇ ಇಲ್ಲ. ಸುನಿಗೆ ಅಂತ ಯಾವಾಗಾದರೂ ಅವ್ರು ಕೇಳಿದಾಗ ಮಾಡಿಕೊಡ್ತೀನಿ ಅಷ್ಟೇ, ಬಟ್ ನಾನು ತೊಗೊಳ್ಳಲ್ಲ. ಪಾಪ ಅವನು ಹೇಗೆ ತಿಂತಾನೋ ಏನೋ ಅಂದ್ಬಿಟ್ಟು ಜಾಸ್ತಿ ಬೆಲ್ಲನೇ ಹಾಕಿ ಒಂದು ಪೀಸು ಪಿಂಚು ಇಷ್ಟು ಬೇವು ಹಾಕಿ ತಿನ್ನಿಸಿದ್ವಿ. ತಿಂದ ಅವ್ನಿಗೇನು ಅನಿಸಿಲ್ಲ ಅನಿಸುತ್ತೆ, ಯಾಕಂದರೆ ಜಾಸ್ತಿ ಬೆಲ್ಲನೇ ಇತ್ತಲ್ವ ಹಾಗಾಗಿ. ಆ್ಯಂಡ್ ಸುನಿಗೆ ನಾನೇ ಎತ್ಕೊಟ್ಟಿದ್ದನ್ನ ತಿನ್ನಿಸಿ ಅಂದ್ಬಿಟ್ಟು ಹೇಳಿ ತಿನ್ಸ್ಕೊತಾ ಇದ್ದೆ. ನಮ್ಮ ಮನೇಲೂ ಅಷ್ಟೇ, ನಮ್ಮಮ್ಮ ಒಂದು ಸತಿ ನಾನು ಸ್ಕೂಲ್ಗೆ ಹೋದೆ ಬಂದೆ, ನಮ್ಮಮ್ಮ ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟು ನಾನು ಬಂದಿದ್ದ ತಕ್ಷಣ ಕಣ್ಮುಚ್ಕೊ ದೇವ್ರ ಪ್ರಸಾದ ತಿನ್ನು, ಕಣ್ಮುಚ್ಕೊಂಡೇ ತಿನ್ನಬೇಕು ಅಂದ್ಬಿಟ್ಟು ಹಾಗಲಕಾಯಿ ಪಲ್ಯನ ಬಾಯಿಗೆ ಹಾಕ್ಬಿಟ್ರು. ಎಲ್ಲ ಬರೋದೆಲ್ಲ ಕಕ್ಬಿಟ್ಟು ಇಟ್ಟಿದ್ದೆ. ಈ ಥರ ನನಗೇನೋ ಇಷ್ಟ ಇಲ್ಲ, ನನಗೆ ಕಹಿ ಇಷ್ಟ ಆಗೋದಿಲ್ಲ. ಸೊ ಹಾಗೆ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗಲಕಾಯಿ ಪಲ್ಯನ ಕಹಿನೇ ಇಲ್ಲದೆ ಇರೋ ಥರ ಮಾಡ್ತಾರೆ, ಹೆಂಗೆ ಮಾಡಿದ್ರೂ ನನಗೆ ಇಷ್ಟ ಆಗೋಲ್ಲ. ಸೊ ಆ ಥರ. ಆ್ಯಂಡ್ ಫೈನಲಿ ಒಂದೆರಡು ಫೋಟೋಸ್ ಕೂಡ ತೊಗೊಂಡು ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಅವ್ನು ಬರೀ ಬೆಲ್ಲನೇ ಕೇಳ್ತಾಯಿದ್ದ, ಬೆಲ್ಲನ ಅಂತ. ಅವನಿಗೂ ಬೆಲ್ಲ ಎಲ್ಲ ತಿನ್ನಿಸಿ. ಆ್ಯಂಡ್ ಹೀಗಿತ್ತು ನಮ್ಮ ಯುಗಾದಿ ಹಬ್ಬದ ಸೆಲೆಬ್ರೇಷನ್. ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ, ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಆಮೇಲೆ ಫುಲ್ ಫೋಟೋಸ್ ಎಲ್ಲ ತೊಗೊಬೇಕು, ಆಮೇಲೆ ಒಂದೆರಡು ರೀಲ್ಸ್ ಎಲ್ಲ ಮಾಡಬೇಕು ಅಂತೆಲ್ಲ ಹಿಂದಿನ ದಿನ ರಾತ್ರಿಯೇ ಜ್ಯುವೆಲ್ರಿ ಎಲ್ಲ ಎತ್ತಿ ಇಟ್ಕೊಂಡಿದ್ದೆ. ಬಟ್ ಲೋ ಬಿ ಪಿ ಆಗಿ ನನಗೆ ಒಂದು ಅರ್ಧ 1 ಅವರ್ ಮಲ್ಕೊಂಬಿಟ್ಟು ಇಲ್ಲ ಕೂತ್ಕೊಂಡು ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಇವನು ಕೂಡ ಅಷ್ಟೇ, ಎತ್ಕೋ ಇಲ್ಲಾಂದರೆ ಬಿಟ್ಟರೆ ಸಾಕು ಏನಾದ್ರು ಮಾಡೋದು, ಬಾಕ್ಲು ತೆಗ್ದಿದ್ರೆ ಮೆಟ್ಲಿಲ್ದು ಹೋಗ್ಬಿಡೋದು, ಈ ಥರ ಎಲ್ಲ ಕಿತಾಪತಿ ಮಾಡ್ತಾಯಿದ್ದ. ಬಟ್ ಫುಲ್ ಸುಸ್ತು ಅನಿಸ್ಬಿಟ್ಟಿತ್ತು. ಫೈನಲ್ ಈ ಥರ ಇದೆ ಸೀರೆ. ಇದು ಸುನಿಗೆ ಸಖತ್ ಇಷ್ಟ ಆಗಿತ್ತು ಕಲರ್. ನೋಡೋಕೆ ಇನ್ನೂ ಒಂಥರ ಪಿಂಕ್ ಚೆನ್ನಾಗಿದೆ. ಅದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅನಿಸ್ತಾ ಇದೆ. ಅದನ್ನ ವೀರುನ ಮಲಗಿಸ್ಬಿಟ್ಟು ನಾನು ಬಂದುಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟೆ. ಯಾಕಂದರೆ ಆ ಸೀರೆ ತುಂಬ ಸ್ವಲ್ಪ ದಪ್ಪ ಇತ್ತು. ಆ್ಯಂಡ್ ಈ ಸಮ್ಮರಲ್ಲಿ ಆಗೋದೇ ಇಲ್ಲ, ಇನ್ನೂ ಸುಸ್ತಾಗೋಗುತ್ತೆ. ಸುನಿ ಅಂದರು ಏನಿಗೆ ಬೇಕಿದೆಲ್ಲ ಆರಾಮಾಗೆ ಅಂತ, ಹಬ್ಬದ ದಿನ ಹಾಕೋಬೇಕು, ನಾನು ರೆಡಿ ಆಗಬೇಕು ಅಂದ್ಬಿಟ್ಟು ಎತ್ತಿಟ್ಕೊಂಡೆ ಅಂದೆ. ಏನೂ ಬೇಡ, ಸಿಂಪಲ್ಲಾಗಿರು, ಹಿಂಗೆ ನೀ ಆರಾಮಾಗಿದ್ದರೆ ಸಾಕು. ಆ್ಯಂಡ್ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸುನಿ ನಾನೇ ಮಾಡ್ತೀನಿ ಅಂದರು. ಇಲ್ಲ ನಾನೇ ಮಾಡ್ತೀನಿ, ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂದ್ಬಿಟ್ಟು ನಾನೇ ಬಂದೆ. ಅವ್ರು ನೀನು ಕುತ್ಕೋಗೋನು ಮಾಡ್ತೀನಿ ಅಂದರು. ಇಲ್ಲ ಚಿತ್ರಾನ್ನ ಮಾಡೋಕ್ಕೆ ಎಷ್ಟೊತ್ತು, ನಾನೇ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಮಾಡಿದೆ. ಸುನಿ ಆ ಥರ ಅಲ್ಲ, ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ನನಗೆ ಹುಷಾರಿಲ್ಲ ಏನಿಲ್ಲ ಅಂದ್ರೂ ಅವರು ನನಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಕೋಸಂಬರಿ ಅವರೇ ಮಾಡಿದ್ರು. ಆ್ಯಂಡ್ ನಾನು ಮಾವಿನಕಾಯಿ ಚಿತ್ರಾನ್ನ ಒಂದು ಮಾಡಿದೆ. ಒಬ್ಬಟ್ಟನ್ನ ನಾವು ಹೋಳಿಗೆ ಮನೆಯಿಂದ ತಂದಿದ್ವಿ. ನಾವು ಯೂಶ್ವಲಿ ಡ್ರೈ ಫ್ರೂಟ್ಸ್ ಹೋಳಿಗೆ ತರ್ತೀವಿ, ಸುನಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಪೈನಾಪಲ್, ಇಲ್ಲಾಂದರೆ ನನಗೆ ಮಾಮೂಲಿ ಕಾಯಿ ಹೋಳಿಗೆ ಸಖತ್ ಇಷ್ಟ. ಸೊ ಅದನ್ನೆಲ್ಲ ಒಂದೆರಡು ಈಸ್ಕೊಂಡು ಬಂದಿದ್ವಿ. ಸೊ ಅಷ್ಟೇ ಆಯಿತು. ಇನ್ನು ನೆಕ್ಸ್ಟ್ ವರ್ಷ ನೋಡೋಣ, ವೀರೆಲ್ಲ ಆರಾಮಾಗಿದ್ದರೆ ನಾನೇ ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವರ್ಷಕ್ಕೆ. ನೋಡೋಣ ಏನಾಗುತ್ತೆ ಏನೋ ಅಂತ. ಅವಾಗ ಇನ್ನೂ ತೀಟೆ ಆಗಿಬಿಟ್ಟಿರ್ತಾನೋ ಏನೋ. ನೆಕ್ಸ್ಟ್ ವರ್ಷ ಅಂದ್ಕೊಂಡು ನೋಡಬೇಕು ಹೇಗಾಗುತ್ತೆ ಏನು ಅಂತ. ನೀವೆಲ್ಲ ಏನೇನು ಸ್ಪೆಷಲ್ ಮಾಡಿದ್ರಿ ಅಡುಗೆ ಅಂತ ಹೇಳಿ. ನಾನೇನೇನು ಸ್ಪೆಷಲ್ ಮಾಡಿದೆ ಅಂತ ಇವಾಗ ತಟ್ಟೆಗೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಏನು ಅಷ್ಟೊಂದೆಲ್ಲ ಏನೂ ಮಾಡಿಲ್ಲ. ಹಂಗೂ ಬಜ್ಜಿ ಬೋಂಡ ಇಲ್ಲ ವಡೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಸುನಿ ಅಯ್ಯೋ ಎಣ್ಣೆ ಐಟಮ್ ಏನೂ ಬೇಡ, ಶೆಕೆಯಲ್ಲಿ ಎಣ್ಣೆ ಮುಂದೆ ಇಟ್ಕೊಂಡು ಕರಿಯೋದು ಬೇಡ, ಏನೂ ಬೇಡ, ಕೋಸಂಬರಿ ಮಾಡ್ತೀವಲ್ಲ ಸಾಕು ಅಂತ ಅಂದರು. ಸೊ ಅದು ಕೂಡ ಮಾಡಲಿಲ್ಲ. ಆದರೂ ಒಂದು 4 ಡೇಸ್ ಬ್ಯಾಕು ಮನೆಯಲ್ಲೇ ವಡೆ ಮಾಡಿಕೊಟ್ಟಿದ್ದೆ. ಸುನಿಗೆ ಇಷ್ಟ ಆಗ್ಬಿಟ್ಟಿತ್ತು. ಸರಿ ಅದೇ ವಡೆನ ಮತ್ತೆ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು ಮನೇಲಿ. ಬಟ್ ಅವ್ರು ಆಮೇಲೆ ಅಯ್ಯೋ ಬೇಡ ಬಿಡು, ಆಮೇಲೆ ಸಂಜೆ ಬೆಲೆ ಬೇಕಾದ್ರೆ ನೋಡೋಣ, ಏನಾದ್ರು ತಿನ್ಬೇಕು ಅನಿಸಿದ್ರೆ ಅಂದ್ಬಿಟ್ಟು ಅಂದರು. ಸರಿ ಆಯಿತು ನೋಡೋಣ ಬಿಡು, ಇವಾಗ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡು ತಿಂದರೆ ಸಾಕು ಅನ್ನಿಸ್ತಾಯಿತ್ತು. ಅಷ್ಟು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ದುಡ್ಡು ನೋಡಿ ಮದುವೆ ಆಗಲಿಲ್ಲ, ಪ್ರೀತಿ ಮಾಡಿ ಮದುವೆ ಆದೆ ಅಂತ. ಏನಕ್ಕೆ ಅದನ್ನು ಆ ಥರ ಹೇಳಿದೆ ಅಂದರೆ, ತುಂಬ ಜನ ನನಗೆ ಮೆಸೇಜಸ್ನ ಕಳಿಸ್ತಾ ಇರ್ತೀರಾ, ಸ್ವಾತಿ ಹೇಗೆ ಎಷ್ಟು ಚೆನ್ನಾಗಿದ್ದೀರಾ
ಆಮೇಲೆ ನೀವು ತುಂಬ ಇನ್ಸ್ಪೈರ್ ಮಾಡ್ತೀರಾ ನಮ್ಮನ್ನ. ನಿಮ್ಮನ್ನು ನೋಡಿ ಎಷ್ಟೊಂದು ಕಲ್ತಿದ್ದೀನಿ, ನೀವು ನನಗಿಂತ ಚಿಕ್ಕವರಾಗಿದ್ದರೂ ನಿಮ್ಮನ್ನು ನೋಡಿ ನಾನು ತುಂಬ ಕಲ್ತಿದ್ದೀನಿ ಅಂತ ನನಗೆ ಮೆಸೇಜಸ್ನ ಕಳಿಸ್ತಾ ಇರ್ತೀರ. ಆ್ಯಂಡ್ ನನಗೆ ಎಲ್ಲರೂ ಆಚೆ ಸಿಕ್ತಾಗಲೂ ಅಷ್ಟೇ ನಿಮ್ಮನ್ನು ನೋಡಿ ನಾನು ಎಷ್ಟೊಂದು ಕಲ್ತಿದ್ದೀನಿ ಆ್ಯಂಡ್ ನೀವು ತುಂಬ ಇನ್ಸ್ಪೈರ್ ಮಾಡಿದ್ದೀರಾ. ನಿಮ್ಮನ್ನು ನೋಡಿ ಎಷ್ಟೊಂದು ನಾನು ನೀವು ಮಾಡ್ದಂಗೆ ಮಾಡಿದ್ದೀನಿ, ನೀವು ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವಾಗ ತುಂಬಾ ಖುಷಿ ಅನಿಸುತ್ತೆ. ನಾವು ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಅಷ್ಟೇ ಗ್ರೇಟ್ಫುಲ್ಲಾಗೂ ಇದ್ದೀವಿ. ಯಾರಿಗೂ ದುಡ್ಡು ಈಸಿಯಾಗಿ ಬರೋಲ್ಲ, ನಾವು ಏನು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಮಾತು ಹೇಳಬೇಕನ್ನಿಸ್ತು, ಹೇಳಿದೆ. ವೀರು ಮಲಗಿದ್ದಾನೆ, ನಾವೀಗ ತಿಂತಾಯಿದ್ದೀವಿ. ಹೀಗಿದೆ ನಮ್ಮ ಹಬ್ಬದ ಅಡುಗೆ. ಚೆನ್ನಾಗಿದೆಯಾ? ಒಬ್ಬಿಟ್ಟು ನಾನು ಮಾಡಿಲ್ಲ, ಹೋಳಿಗೆ ಮನೆಯದು. ಏನು ಹ್ಯಾಪಿ ಯುಗಾದಿ ಕನ್ನಡದಲ್ಲಿ ಹೇಳು ಎಲ್ಲರಿಗೂ. ಏನು ಮಾಡ್ಕೋಬೇಕು? ಹಳೆ ಕನ್ನಡದಲ್ಲಿ ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ನಾಡಿನ ಸಮಸ್ತ ಜನಕ್ಕೆ ಯುಗಾದಿ ಹಬ್ಬದ ಶುಭಾಶಯಗಳು. ನನಗೆ ಅದಿಷ್ಟ ಇಲ್ಲ. ನಾನು ಮಾಮೂಲಿ ಕಾಯಿ ಒಬ್ಬಟ್ಟು ತೊಗೊಂಡಿದ್ದೀನಿ. ಸಾಕು, ಚೆನ್ನಾಗಿದೆ. ಖೋವಾ ಎಲ್ಲ ಹಾಕಿರ್ತಾರಲ್ಲ ಇದಕ್ಕೆ. ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಅಷ್ಟೇ. ಲೇಟ್ ಆಗೋಯ್ತು, ಸಖತ್ ಹಿಂಸೆ ಆಗೋಯ್ತು, ನೀರಿಲ್ಲದೆ ಎಲ್ಲ. ಬಟ್ ಒಂಥರ ಚೆನ್ನಾಗೈತಲ್ಲ ಅಭಿ. ಮಲ್ಗೋನೆ. ನನಗೆ ನೀರಿಲ್ಲದೆ ಇರೋದಕ್ಕೆ ಹಿಂಸೆ ಅನಿಸ್ತಾ. ವೀರು ಅಳ್ಕೊಂಡು ಇವತ್ತು ಸ್ವಲ್ಪ ಗಲಾಟೆ ಮಾಡ್ತಾನಲ್ಲ, ಅದಕ್ಕೆ ಹಿಂಸೆ ಅನಿಸ್ತು. ನಂಗೂ ಎತ್ಕೊತ ಇದ್ದ ಆ ಸೀರೆ ಹಾಕೊಂಡ್ಬಿಟ್ಟು ಶೆಕೆಗೂ ಅದಕ್ಕೂ ಸಾಕು ಅನ್ನಿಸ್ತಾ ಇತ್ತು. ಫ್ಯಾನ್ ಹಾಕೊಂಡ್ಬಿಡ್ತೀನಿ ಫಸ್ಟು. ಕೋಲ್ಡ್ ವಾಟರ್ ಕುಡಿದ್ಬಿಟ್ರೆ ಫುಲ್ ಕೋಲ್ಡ್ ಕುಡಿಯೋಕ್ಕಾಗಲ್ಲ. ಒಂದು ಅರ್ಧ ಅದಕ್ಕೆಲ್ಲ ಬರೀ ಎಡ್ವರ್ಡ್ ಕೆಲಸ. ನೀರು ಚಲೋ ಐತೆ, ಒರೆಸ್ತೀನಿ. ಚೆನ್ನಾಯ್ತಾ ಚಿತ್ರಾನ್ನ? ಚೆನ್ನಾಯ್ತಾ? ಉಳಿಯಿತು ಅನ್ಸುತ್ತೆ ಮಾವಿನಕಾಯಿ, ನೋಡಬೇಕಿತ್ತು. ಹುಳಿನಾ ಸಪ್ಪೆನಾ? ಚೆನ್ನಾಗಿದೆಯಾ? ಚೆನ್ನಾಯ್ತಲ್ಲ? ಆ್ಯಂಡ್ ಇವಾಗ ಸಂಜೆ ಮನೇಲಿ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಹಬ್ಬದ ದಿನ ಎಲ್ಲರೂ ಆಚೆ ಹೋಗಿ ಬಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಸೊ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋಣ. ವೀರೂನು ಆಚೆ ಕರ್ಕೊಂಡು ಹೋಗ್ಬೇಕಿತ್ತು ಹಬ್ಬದ ದಿನ. ನಾವು ಅಮ್ಮನ ಮನೆಗೂ ಹೋಗ್ಬಿಟ್ಟು ಬಂದೆ, ಅದ್ರದ್ದು ವೀಡಿಯೋ ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ. ಆ್ಯಂಡ್ ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಒಂದು 6:30 ಹಂಗೆ ಹೋದ್ವಿ. ಇಲ್ಲೇ JP ನಗರ್ RBI ಲೇಔಟ್ ಹತ್ರ ಒಂದು ಆಂಜನೇಯನ ಟೆಂಪಲ್ ಇದೆ. ಸೊ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಮತ್ತು ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೆ ಬೆಳಗ್ಗೆನೇ. ಸೊ ಅದಕ್ಕೆ ಸ್ವಲ್ಪ ರೆಡಿಯಾಗಿ ಹೊರಟ್ವಿ. ವೀರಿಗೆ ಡ್ರೆಸ್ ಚೇಂಜ್ ಏನು ಮಾಡಿಲ್ಲ, ಅದೇ ಡ್ರೆಸ್ ಹಾಕಿದ್ದೆ. ಹೊಸ ಬಟ್ಟೆ ಅಲ್ವಾ ಇಲ್ಲಿ ಅಂದ್ಬಿಟ್ಟು. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ, ಒಳ್ಳೆಯ ಸ್ಕೂಲ್ಗೆ ಹೋಗೋ ಹುಡುಗ ಥರ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ. ನೀವು ತುಂಬ ಜನ ಅವನ ಬಟ್ಟೆ ಸಖತ್ತಾಗಿರುತ್ತೆ ಅಂತ ಹೇಳ್ತೀರಾ. ನನಗೆ ಸಖತ್ ಇಷ್ಟ ಆಯಿತು. ಇನ್ನೂ ಗರ್ಲ್ ಬೇಬಿ ಆಗಿದ್ದರೆ ಇನ್ನೂ ಕ್ಯೂಟ್ ಫ್ರಾಕ್ ಲಂಗ ಜಾಕೆಟ್ ಎಲ್ಲ ಹಾಕ್ಬೋದಿತ್ತು. ಸೊ ಹಬ್ಬದಲ್ಲಿ ಅದೊಂದು ಮಿಸ್ ಮಾಡ್ಕೊತೀನಿ. ಬಟ್ ಆದ್ರೂ ಇವನಿಗೆ ಒಂದಷ್ಟು ನನಗೆ ಹೇಗೆ ಬೇಕು ಆ ಥರ ಎಲ್ಲ ಹಾಕಿ ಒಂಚೂರು ಆಸೆ ಒಂದು ಸ್ವಲ್ಪ ಮಟ್ಟಕ್ಕಾದರೂ ತೀರಿಸ್ಕೊತೀನಿ. ಆ್ಯಂಡ್ ಅವನಿಗೂ ಇವಾಗ ಪೂಜೆ ಮಾಡೋದು, ಟೆಂಪಲ್ಗೆ ಹೋಗೋದು ಅದೆಲ್ಲ ಸಖತ್ ಇಷ್ಟ. ಆ್ಯಂಡ್ ಅವನಿಗೂ ಗೊತ್ತಾಗಿದೆ. ಮಮ್ಮಿ ಮಾಡು, ಆಮೇಲೆ ಬೆಲ್ಲ ಕೇಳ್ತಾ ಇದ್ದ ಅವನಿಗೆ, ಸುನಿಗೆ ಬೆಲ್ಲ ಕೊಡು ಅಂತ. ಬೆಲ್ಲ ಎತ್ಕೊಂಡಿದ್ದ ತಕ್ಷಣ ಅವನಿಗೆ ಖುಷಿ ಆಗೋಯ್ತು, ಬೆಲ್ಲ ಕೊಡ್ತಾರೆ ಅಂತ. ಜಾಸ್ತಿ ಕೊಡೋಲ್ಲ, ಇವತ್ತು ಹಬ್ಬದ ದಿನ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟಿದ್ದಾನೆ. ಅವ್ನಿಗೆ ಅಷ್ಟು ಉಪ್ಪು ಸಕ್ಕರೆ ಎಲ್ಲ ಲಿಮಿಟಲ್ಲಿ ಕೊಡ್ತೀನಿ, ಜಾಸ್ತಿ ಕೊಡೋದಿಲ್ಲ. ಅದೇ ಆಮೇಲೆ ರೂಢಿ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ.
ಆಮೇಲೆ ನಾನು ಅವನು ಸುನಿ ಎಲ್ಲರೂ ಫೋಟೋಸ್ ತೊಗೊಂಡ್ವಿ ಹಬ್ಬದಲ್ಲಿ ಹೆಂಗೆ ಅಲ್ವಾ. ಆಮೇಲೆ ಮಾಮಿ ಮಾಡ್ಕೊ ಅಂದರೆ ಅವನು ಕೈ ಕ್ಲೀನಾಗಿ ಇನ್ನೂ ಜೋಡ್ಸೋಕ್ಕೆ ಬರೋಲ್ಲ ಅವನಿಗೆ. ತಲೆಗೆ ನಾವು ಮಂಗಳಾರತಿ ತೊಗೊಳ್ಳುವಾಗ ಸಣ್ಣ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋತಾನೆ ಅವನು. ಕೈ ಮುಗಿಯೋದು ಹೇಳ್ಕೊಡ್ತಾ ಇದ್ದೀವಿ. ಇನ್ನೂ ಅಷ್ಟಾಗಿ ಕಲಿತಾನೆ. ಬಟ್ ಅವನು ನಾವು ಹೇಳ್ಕೊಡ್ದೇ ಇರೋದೆಲ್ಲ ಕಲಿತಾವನೆ ಜಾಸ್ತಿ. ಆ ಥರ ಚೆನ್ನಾಗಿದೆ. ಆ್ಯಂಡ್ ಕುಕ್ಕು ಕೂಡ ಹೇರ್ ಕಟ್ ಎಲ್ಲ ಮಾಡಿದ್ವಲ್ಲ, ಅವಳು ಚೆನ್ನಾಗಿದ್ಲು, ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಚಿಲ್ ಮಾಡ್ತಾಯಿದ್ಲು. ಸೊ ಹೋಗಿ ಬರೋಣ ನಾವು ಅಂತ ಹೊರಟ್ವಿ. ನೀವು ತುಂಬ ಜನ ನೀವೆಲ್ಲರೂ ಬಂದರೆ ಹೇಳಿ, ನಾವು ಜೆ ಪಿ ನಗರಲ್ಲಿ ಇರೋದು ಅಂತ ಕೂಡ ಕೇಳ್ತಾ ಇರ್ತೀರ. ನಿಜ ನಮಗೆ ಪ್ಲ್ಯಾನ್ ಇರೋಲ್ಲ, ರ್ಯಾಂಡಮಾಗೆ ಈ ಒಂದು ಹಾಫ್ ಆನ್ ಅವರ್ ಮುಂಚೆ ಈ ಥರ ಹೋಗೋಣ ಅಂತ ಅಂದ್ಕೊತೀವಿ, ಹೋಗ್ತಾಯಿರ್ತೀವಿ. ಏನಾದರೂ ನಾವು ಒಂದು ವಾರ ಮುಂಚೆನೇ ಪ್ಲ್ಯಾನ್ ಮಾಡಿದರೆ ನಿಮ್ಗೆ ಹೇಳ್ಬೋದು. ನಾನು ವೀಡಿಯೋ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡಿ ಹಾಕೋ ಅಷ್ಟಕ್ಕೆ ನಿಮ್ಗೊಂದು 2-3 ದಿನ ಅಂತೂ ಹೋಗಬೇಕಾಗುತ್ತೆ. ಸೊ ಅಷ್ಟು ಮುಂಚೆ ಏನಾದ್ರು ಪ್ಲ್ಯಾನ್ ಮಾಡಿದರೆ ಖಂಡಿತ ಹೇಳ್ತೀನಿ. ಆ್ಯಂಡ್ ಸುನಿ ಆಂಜನೇಯಗೆ ದೇವ್ರಿಗೆ ಒಂದು ವೀಳ್ಯದೆಲೆದ ಹಾರ ತೊಗೊಂಡ್ರು. ಹಂಗೆ ಅದರಲ್ಲಿ ಇದು ಕೊಟ್ಟಿದ್ರು, ಏನಂದರೆ ಸಂಪಿಗೆ ಹೂವು. ಅದನ್ನು ನಾನು ಕೊಟ್ಬಿಟ್ಟು ಮುಡ್ಕೋ, ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಅಂತ ಕೊಟ್ಟರು. ಆ್ಯಂಡ್ ಅದನ್ನು ಕೊಟ್ಟಾಗ ಎದುರುಗಡೆ ಯಾವುದೋ ಒಂದು ಅಂಕಲ್ ಹೋದರು. ಅವ್ರು ನೋಡ್ಬಿಟ್ಟು ಸೋ ಕ್ಯೂಟ್ ಅಂತ ಹೇಳ್ತಾಯಿದ್ರು. ಒಂಥರ ಖುಷಿ ಅನ್ನಿಸ್ತು. ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ತುಂಬ ಜನ ಇದ್ದರು. ಎಷ್ಟು ಜನ ಇದ್ದರು ಗೊತ್ತಾ. ಚೆನ್ನಾಗಿದೆ. ಇದು ಇನ್ನೂ ಕಟ್ಟಿಸ್ತಾ ಇದ್ದಾರೆ ದೇವಸ್ಥಾನ. ಸೊ ಹಾಗಾಗಿ ಈ ಸೈಡ್ ಶಿಫ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ. ನೀವು ಏನಾದ್ರು ಈ ಸೈಡ್ ಇದ್ದರೆ ಹೋಗಿ ನೋಡಿಕೊಂಡು ಬನ್ನಿ. ಯಾವ್ದು ಅರ್ಧ ಹೋಯ್ತಂತೆ? ಅದಿರೋದೆ ಹಂಗೆ. ಏನು ಡ್ರೆಸ್ ಇದು? ನಾಯ್ರಾ ಕಟ್ ಅಂತ ನಾಯಿ ಕಚ್ಚಿರೋ ಡ್ರೆಸ್. ಅದು ಮನೆಕೊಂಡು ಬಾರಪ್ಪ, ಹಿಂಸೆ ಕೊಡ್ಬೇಡ. ಇದು ತಿನ್ನು, ಬಾಯಿ ಮುಚ್ಕೊಂಡು. ಬಾಯಿ ಮುಚ್ಕೊಂಡು ಹೆಂಗಮ್ಮ ತಿನ್ನೋದು? ಇದೆಲ್ಲ ಏನಪ್ಪ ಎಲ್ಲ ಬಾಯಲ್ಲಿ ಇರು, ಬೇಡ ಅಲ್ಲಿ, ಬೇಡ ಅಲ್ಲಿ ಹಬ್ಬು ಆಗುತ್ತೆ, ಬೇಡ ಬಾ. ಅಬ್ಬು ಎಲ್ಲ ಇಲ್ಲ, ಅಬ್ಬು ಇಲ್ಲಿ ಕೂಚು ಮಾಡು. ಇದೇನಿದು ಇದು ಏನ್ ಮಾಡ್ಕೊಂಡೆ ಈಗ? ನಿಮ್ಮ ಅಪ್ಪಗೆ ಹೇಳಿದ್ರೆ ಏನಂತೀಯ? ಕತ್ಲೆ ಆಗುತ್ತಿದ್ರ ಅದು. ಅಯ್ಯೋ ಏನ್ ಸಕ್ಕೆ ಸ್ವಾತಿ ಹಿಂಸೆ. ಏನ್ ಮಾಡಿದಮ್ಮ ನೀನು? ಹೋಳಿಗೆ ಹತ್ತು ಮಾಡಿದೆ ಅಷ್ಟೇ. ಹೋಳಿಗೆ ಮಾವಿನಕಾಯಿ ಚಿತ್ರಾನ್ನ. ಮಗಂದು ನಿಂದು ಎರಡು ಒಂದೇ ಥರ. ವೀರು ಇಲ್ಲಿ, ವೀರು ಮಾಡಪ್ಪ ಏನೇನು ಮಾಡಿದೆ? ಮಾವಿನಕಾಯಿ ಚಿತ್ರಾನ್ನ ಒಬ್ಬಿಟ್ಟು ತರಿಸಿದ್ದೆ ನಾನು. ಡ್ರೈ ಫ್ರೂಟ್ಸ್ ಒಳಗೆ ತರಿಸಿದ ಚಿತ್ರಾನ್ನ, ಕಾಯಿ ಬಜ್ಜಿ, ಸಾರು, ಮಾಡೋದು ಬೇಡ ಅನ್ಕೊಂಡಿದ್ದೆ. ಕೋಸಂಬರಿ ನಮ್ಮನೆ ಫ್ರಿಡ್ಜ್ ಕೊಡ್ಲ. ನಂಗೆ ಬೇಡಪ್ಪ, ನಾನು ಫ್ರಿಜ್ಜೇ ತಿನ್ನುತ್ತೆ ಬಿಡು. ಹೋಳಿಗೆ ತಿಂದ್ರೆ ಅನ್ಸೂರು ಅನ್ನ ತಿಂದಿದೆ ಅಷ್ಟೇ. ಈಗ ಎರಡಾಗಲೇ ಕೊಟ್ಟೋ ಖಾಲಿ ಐತೆ. ಇನ್ನೊಂದು 5 ಆಯ್ತು ಫ್ರಿಜ್ಜೆಲ್ಲ. ಮಾಡ್ಬಿಟ್ಟು ಕೊಟ್ಟು ಕಳ್ಸು. ಎಷ್ಟಂತ ಮಾಡೋದ? ಕವರ್ ಕಟ್ ಮಾಡ್ಕೊಡ್ತೀನಿ. ಸಾಯಂಕಾಲ ಮಾಡೋಣ. ನಾನು ಹುಡ್ಕೊಂಬಿಟ್ಟು ಫುಲ್ ಲವ್ ಇಪ್ಪಿ. ಅದೇ ಇವನ್ನ ಇಟ್ಕೊಂಡು 1 ನಿಮಿಷ ನಿಂತಿರ್ತಾವನ್ನೆಲ್ಲ ಕುಂತ ತಗೊಳಲ್ಲ. ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್. ಆ ನೀರು ಬೇರೆ ಇರಲಿಲ್ಲ, ಬೆಳಿಗ್ಗೆನೆ ನೀರು ಖಾಲಿ ಆಗ್ಬಿಟ್ಟೈತೆ. ಆ ಟ್ಯಾಂಕರ್ ಬಂದು ಹೊಡ್ಸೋವರೆಗೂ ಹಿಂಸೆ ಆಗೋಯ್ತು. ಎಲ್ಲ ರೆಡಿ ಮಾಡಿಬಿಟ್ಟು 1 ಅವರ್ ಲೇಟ್. ನಾನು ವೀರು ಸ್ನಾನ ಮಾಡ್ಬಿಟ್ವಿ, ಸುನಿ ಮಾಡೋಷ್ಟಕ್ಕೆ ಹೊಂಟೋಗಿತ್ತು. ನಮ್ಗೆ ಯಾರೋ ಇಲ್ಲಿ ಬಾಕ್ಲು ತೊಳಿತಿದ್ದು ಸೌಂಡ್ ಆಯ್ತು. 5 ಕಾಲಿಗೆ ಇದ್ದೆ ನಾನು. ಎಣ್ಣೆ ಹಾಕಿ ನಾನು ಸ್ನಾನ ಮಾಡಿ ಪಟ್ ಅಂತ ಅಪ್ಪ ಎಲ್ಲ ಹೆಲ್ಪ್ ಮಾಡ್ಕೊಟ್ಟು ಮಾಡಾಕ್ಬಿಟ್ಟು ನಾವು 10 ಗಂಟೆಗೆ ಅದು ಹೋಯ್ತು ಅಂತ ಕಡ್ಡಿ ಹಿಡ್ಕೊಂಡು ಹೊಡಿತಾವ್ ನೋಡಮ್ಮ. 10 ಗಂಟೆಗೆ
ಈ ಕಡೆ ಬತ್ ನೋಡು ಇರು, ಇಲ್ಲಿ 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 ಬತ್ ನೋಡು ಇಲ್ಲಿ. ಬಾಲು ಅಲ್ಲಿ ಬಾಲು ಬಾ. ಅಲ್ಲಿ ಬತ್ ನೋಡು ಎತ್ಕೋ. ಅಲ್ಲಿ ತಲೆದಾಗ ಈ ಕಡೆ ಬರ್ತದೆ. ವೀರು ನಿನ್ ಟೋಪಿ ಇಲ್ಲಿ ಮಗ್ನೆ? ಟೋಪಿ ಅಲ್ಲವಾ? ತಲೆಗಾಕು ಟೋಪಿ. ಟೋಪಿ ಎಲ್ಲಿ ನಿಂದು? ಆ ಬ್ಯಾಗಲ್ಲಿ ಎತ್ಕೋಬೇಕು. ಬ್ಯಾಗಲ್ಲಿ ಎತ್ಕೋ ಹಾಕೊಡ್ತೀನಿ. ಸ್ಕೂಲ್ ಬಟ್ಟೆ ಇದ್ದಂಗೆ. ಅದ್ರೊಳಗೆ ಎತ್ಕೋ ಬಾ. ಅದ್ರೊಳಗಡೆ ಎತ್ಕೊಂಬರ್ಲ. ಬರೀ ಟೋಪಿ ತಗೊಂಬಾ, ಬಾಟ್ಲೆಲ್ಲ ಬೀಳ್ಸ್ತಾ ಇದ್ಯಾ ನೀನು. ತಾತನ್ ಕೊಡು. ಅದು ಏನು ಕಾಣಪ್ಪ, ನೀನು ಹಿಂಗತ್ತಿದ್ ಮಗ. ಈಗ ಸೂಪರ್ ಸೂಪರ್. ಎಲ್ಲಯ್ಯ ನೀನು ತೋರಿಸಿಲಿ ಬೈಲಿ ಬೈಲಿ. ಅದು ಮಾಮೂನ ಈ ಕಡೆ ಅದಾಕ್ಬಿಟ್ಟಿ ಬಾ ಬಾ. ಅಯ್ಯೋ ಬಿಡೋದೇನ ಬೆಳಗ ಅದು ಮಾಮೂನು ಬೆಳಗ ಬೆಳಗವ್ವ ಬೆಳಗವ್ವ. ಏ ಅದು ಯಾವ್ದೋ ಲೋಕಲ್ ಬ್ರ್ಯಾಂಡ್ ಬಾರ ಬೇಡ. ನಿಮ್ಮಮ್ಮ ಕ್ರಾಕ್ಸ್ ಕೊಡ್ಸೋದು, ನಾವು ಲೋಕಲ್. ಯಾಕೋ ಯಾವ್ದಪ್ಪ ಅಲ್ಲಿ ತುದಿಗಲ್ಲ ಮಾಡು. ಅದು ಹೆಂಗ ಮಾಡ್ತದೆ ಇಲ್ಲಿ ಇಲ್ಲಿ ಹೆಂಗ ಮಾಡು. ನೀರು ನೀರು ಅಜ್ಜಿ ಅಜ್ಜಿ ಹೇಳು. ಅಜ್ಜಿ ಇದು ಸ್ಕೂಲ್ ಯೂನಿಫಾರ್ಮ್ ಇದ್ದಂಗಿಲ್ಲ. ನಾಟು ಡ್ರೆಸ್ ಇದು. ನಾಟು 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 ನಾಟು